Good morning all. We are discuss about a sunny morning written by a surfing and Jacqueline Alvarez Quinter. The were two Spanish brothers written this play. Such a beautiful play set on in a Madrid park. Okay. After the 17 years, when they get a certain age of 17 years, the time there were two lovers met in a Madrid park. They were called who? Donalara and Don Gangelo. See, in a page number 41. Yes, when Don Gangelo read a book, okay, that is a book written by Campbell, Don Gangelo. There are some beautiful poem in this book. Here, 20 years pass, he returns. Okay, Don Gangelo said to Donalara, when they are taking a pinch of snow, that time they were made a peace between Donalara and Don Gangelo. When in the beginning of the story, they are become very strangers. Okay, Donalara, she replied, you cannot imagine how it affects me to see you reading with all those glasses. See, that time Don Gangelo used a reading glass with a pair of enormous glass. Okay. That time Donalara ಹೇಳ್ತಾರೆ ಏನಂತ, ನೀವು ಈ ಎರಡೂ ಗ್ಲಾಸ್ಗಳನ್ನು ಹಾಕಿಕೊಂಡು ಈ ಪುಸ್ತಕ ಓದ್ತಾ ಇದ್ರಿ, ಆ ಒಂದು ಪುಸ್ತಕ ನಿಮಗೆ ಹೇಗೆ ಅಫೆಕ್ಟ್ ಆಗಿ ನಿಮಗೆ ಅದು ಓದೋದಕ್ಕೆ ಕಾಣ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದು ಹೇಳಿ ಡೊನಾಲಾರ ಹೇಳ್ತಾರೆ. ಡಾನ್ ಗಂಜಲೋ, ಕ್ಯಾನ್ ಯು ರೀಡ್ ವಿತೌಟ್ ಎನಿ? ಡಾನ್ ಗಂಜಲೋ ಆಸ್ಕ್ಡ್ ಡೊನಾಲಾರ. ಡಾನ್ ಗಂಜಲೋ ಕೇಳ್ತಾನೆ, ಕ್ಯಾನ್ ಯು ರೀಡ್ ವಿತೌಟ್ ಎನಿ? ನೀವು ಯಾವ ಹಾಕೊಳ್ಳದೆ ನೀವು ಓದೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ. ಡೊನಾಲಾರ, ಸರ್ಟನ್ಲಿ. ಶಿ ರಿಪ್ಲೈಡ್, ಸರ್ಟನ್ಲಿ, ಖಂಡಿತವಾಗಿ ಓದ್ತೀನಿ ಅಂತ ಹೇಳ್ತಾರೆ. ಡಾನ್ ಗಂಜಲೋ, ಅಟ್ ಯುವರ್ ಏಜ್ ಯು ಆರ್ ಜಸ್ಟಿಂಗ್. ಓಕೆ, ಈ ವಯಸ್ಸಿಗೆ ನೀವು ತಮಾಷೆ ಮಾಡ್ತಾ ಇದ್ದೀರಿ, ಐ ಥಿಂಕ್. ಅಂದರೆ ನೀವು ಕಾಮಿಡಿ ಮಾಡಬೇಡಿ ಅಂತ ಅರ್ಥ. ಈ ಏಜಿಗೆ ಕ್ಲಾಸ್ ಇಲ್ಲದೆ ಓದೋದಕ್ಕೆ ಸಾಧ್ಯ ಇಲ್ಲ, ನೀವು ತಮಾಷೆ ಮಾಡ್ತಿರ್ಬೇಕು ಅಂತ ಹೇಳಿ ಡಾನ್ ಗಂಜಲೋ ಅಂತಾನೆ. ಈ ವಯಸ್ಸಿಗೆ ಕಾಮಿಡಿ ಬೇಡ ಅಂತ ಓದೋದಕ್ಕೆ. Donalara, pass me the book. Then takes book, reads aloud. 20 years pass, he returns, and each beholding the other exclaim, can it be that this is he? Heavens, it is she. ನಂತರ ಡೊನಾಲಾರ ಆ ಪುಸ್ತಕವನ್ನು ಇಸ್ಕೊಂಡು, ಪಾಸ್ ಮಿ ದ ಬುಕ್, ಕೊಡಿ ಆ ಪುಸ್ತಕ ಅಂತ ಹೇಳಿ ಆ ಪುಸ್ತಕವನ್ನು ಇಸ್ಕೊಳ್ತಾಳೆ. ಇಸ್ಕೊಂಡು ದೆನ್ ಟೇಕ್ಸ್ ಬುಕ್ ಫ್ರಮ್ ಡಾನ್ ಗಂಜಲೋ, ಇಸ್ಕೊಂಡು ಜೋರಾಗಿ ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ. ಏನಂತ, 20 years pass, he returns, and each beholding the other exclaims, can it be that this is he? Heavens, is it she? ಅಂತ ಅಲ್ಲಿರುವಂಥ ಸಾಲನ್ನು ಓದ್ತಾಳೆ. ಕ್ಯಾಂಪ್ಮೋರ್ ಬರೆದಂಥ ಪುಸ್ತಕದ ಸಾಲನ್ನು ಡಾನ್ ಗಂಜಲೋ ಕಡೆಯಿಂದ ಇಸ್ಕೊಂಡು ಡೊನಾಲಾರ ಓದೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಡೊನಾಲಾರ ರಿಟರ್ನ್ಸ್ ದ ಬುಕ್ ಟು ಡಾನ್ ಗಂಜಲೋ. ಯಾರಿಗೆ ಕೊಡ್ತಾಳೆ ಮತ್ತೆ ವಾಪಸ್ ಆ ಪುಸ್ತಕವನ್ನು, ಆ ಸಾಲುಗಳನ್ನು ಓದಿ ಡೊನಾಲಾರ ಮತ್ತೆ ವಾಪಸ್ ಡಾನ್ ಗಂಜಲೋಗೆ ಕೊಡ್ತಾಳೆ. ನೋಡ್ರಿ, ಡಾನ್ ಗಂಜಲೋ, ಇಂಡೀಡ್ ಐ ಎನಿವೇ ಯುವರ್ ವಂಡರ್ಫುಲ್ ಐ ಸೈಟ್. ಡಾನ್ ಗಂಜಲೋ ಹೇಳ್ತಾನೆ, ಏನು ಇಂಡೀಡ್, ಅಸಾಧ್ಯ, ಏನು ಐ ಎನಿವೇ ಯುವರ್ ವಂಡರ್ಫುಲ್ ಐ ಸೈಟ್, ನಿಮ್ಗೆ ಅದ್ಭುತವಾಗಿರುವಂಥ ಕಣ್ಣಿನ ದೃಷ್ಟಿ ಇದೆ, ನಿಮಗೆ ಅದ್ಭುತವಾಗಿ ತೀಕ್ಷ್ಣವಾಗಿರುವಂಥ ಕಣ್ಣುಗಳಿದ್ದಾವೆ. ಓಕೆ, ಇಷ್ಟು ವಯಸ್ಸಾದರೂ ವೆನ್ ದೇ ಆರ್ ಗೆಟ್ 70 years old, ಅದು ವಿತೌಟ್ ಗ್ಲಾಸ್ ನೀವು ಓದ್ತಾ ಇದ್ದಾರೆ ಅಂದರೆ ತುಂಬ ಅದ್ಭುತ ಅನ್ನೋ ಒಂದು ವಿಷಯವನ್ನು ಡಾನ್ ಗಂಜಲೋ ಡೊನಾಲಾರಿಗೆ ಹೇಳ್ತಾನೆ. ಡೊನಾಲಾರ, ಶಿ ರಿಪ್ಲೈಡ್ ಬೈ ಹಾರ್ಟ್ ಅಸೈಡ್, ಐ ನೋ ಎವ್ರಿ ವರ್ಡ್ ಬೈ ಹಾರ್ಟ್. ನನಗೆ ಗೊತ್ತು ಇವೆಲ್ಲ ಪದಗಳು ಬಂದಿದ್ದು ಕೇವಲ ಕಣ್ಣಿನಿಂದ ಅಷ್ಟೇ ಅಲ್ಲ, ಅವು ಎಲ್ಲಿಂದ ಬಂದಿದ್ವು? ಬೈ ಹಾರ್ಟ್. ಓಕೆ, ಮನಸ್ಸಿನಿಂದ ಬಂದಂಥ ಮನದಾಳದ
ಆ ಒಂದು ಸಾಲುಗಳು ಅನ್ನೋ ಒಂದು ಮಾತನ್ನು ಹೇಳ್ತಾಳೆ ಡೊನಾಲರ. ಡಾನ್ ಗಂಜಲೋ, ಐ ಆಮ್ ವೆರಿ ಫೌಂಡ್ ಆಫ್ ಗುಡ್ ವರ್ಸಸ್, ವೆರಿ ಫೌಂಡ್, ಐ ಈವನ್ ಕಂಪೋಸ್ಡ್ ಸಮ್ ಇನ್ ಮೈ ಯೂತ್. ನೋಡ್ರಿ, ನಾನು ಕೂಡ ಒಳ್ಳೆ ಒಳ್ಳೆ ವರ್ಸಸ್ ಅಂದರೆ ಕಾವ್ಯಗಳನ್ನು ನಾನು ಬರೀತಿದ್ದೆ. ವೆರಿ ಫೌಂಡ್, ಓಕೆ, ಅವುಗಳನ್ನು ಹುಡುಕಿ ಬರಿತಾ ಇದ್ದೆ ಅಂತ ಹೇಳ್ತಾರೆ. ಐ ಇವನ್ ಕಂಪೋಸ್ ಸಮ್ ಇನ್ ಮೈ ಯೂತ್, ನನ್ನ ಯೌವನದ ದಿನಗಳಲ್ಲಿ ಕೂಡ ನಾನು ಏನು ಮಾಡಿದ್ದೀನಿ, ಒಳ್ಳೆ ಒಳ್ಳೆಯ ಕಾವ್ಯಗಳನ್ನು ರಚಿಸಿದ್ದೇನೆ ಅಂತಂದು ಹೇಳಿ ಡಾನ್ ಗಂಜಲೋ ಹೇಳ್ತಾನೆ. ಡೊನಾಲರ ಗುಡ್ ಒನ್ಸ್, ಅದರಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿರೋದು ಅಂತ ಕೇಳ್ತಾಳೆ. ಡಾನ್ ಗಂಜಲೋ ಆಫ್ ಆಲ್ ಕೈಂಡ್ಸ್, ಎಲ್ಲ ಥರದ ಕಾವ್ಯಗಳನ್ನು ನಾನು ರಚಿಸಿದ್ದೇನೆ ಅಂತಂದೇಳಿ ಡಾನ್ ಗಂಜಲೋ ಹೇಳ್ತಾನೆ. ಐ ವಾಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಎಸ್ಪ್ರೋನ್ಸೆಡಾ, ಜೊರಿಲ್ಲಾ, ಬ್ಯಾಕ್ವೆರ್ ಆ್ಯಂಡ್ ಅದರ್ಸ್. ಐ ಫಸ್ಟ್ ಮೆಟ್ ಜೊರಿಲ್ಲಾ ಇನ್ ಅಮೇರಿಕಾ ಅಂತ ಹೇಳ್ತಾನೆ. ಡಾನ್ ಗಂಜಲೋ ಹೇಳ್ತಾನೆ, ಎಲ್ಲ ಥರದ ಕಾವ್ಯಗಳನ್ನು ನಾನು ಕೂಡ ರಚಿಸಿದ್ದೇನೆ. ಐ ವಾಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಎಸ್ಪ್ರೋನ್ಸೆಡಾ. ಇವರೆಲ್ಲ ಯಾರಪ್ಪ ಅಂದರೆ ಇಲ್ಲಿ ನಿಮಗೆ ಗ್ಲಾಸರಿಯಲ್ಲಿ ಕೊಟ್ಟಿದ್ದಾರೆ. ಓಕೆ, ದೇ ವರ್ ರೈಟರ್ಸ್. ಓಕೆ, ಯಾರಪ್ಪ ವಿಶೇಷವಾಗಿ ಇಲ್ಲಿದೆ ನೋಡ್ರಿ, ಒಂದು ನಿಮಿಷ. ಎಸ್, ಫೇಮಸ್ ಸ್ಪ್ಯಾನಿಷ್ ರೈಟರ್ಸ್. ಓಕೆ, ಇನ್ನು 19th century, 19ನೇ ಶತಮಾನದ ಒಬ್ಬ ಗ್ರೇಟ್ ರೈಟರ್ಸ್ ಇವರೆಲ್ಲ. ಓಕೆ, 19th century ಗ್ರೇಟ್ ರೈಟರ್ಸ್. ನಾನು ಹೇಳ್ತಾನೆ, ನಾನು ಇವರೆಲ್ಲರನ್ನ ನಾನು ಅವರು ಎಸ್ಪ್ರೋನ್ಸೆಡಾ ನನಗೆ ತುಂಬ ಸ್ನೇಹಿತ, ಆತ್ಮೀಯ ಸ್ನೇಹಿತ ಅಂತ ಹೇಳ್ಕೊತಾರೆ. ಜೊರಿಲ್ಲಾ, ಬ್ಯಾಕ್ವೆರ್ ಆ್ಯಂಡ್ ಅದರ್ಸ್, ಇನ್ನು ಮುಂತಾದವರು. ಐ ಫಸ್ಟ್ ಮೆಟ್ ಜೊರಿಲ್ಲಾ ಇನ್ ಅಮೇರಿಕಾ. ನಾನು ಜೊರಿಲ್ಲಾನನ್ನು ಎಲ್ಲಿ ಭೇಟಿಯಾಗಿದ್ದೆ ಅಂದರೆ ಅಮೇರಿಕಾದಲ್ಲಿ ನಾನು ಮೊದಲನೇ ಬಾರಿಗೆ ಭೇಟಿಯಾಗಿದ್ದೆ ಅಂತ ಡಾನ್ ಗಂಜಲೋ ಹೇಳ್ಕೊತಾನೆ. ಓಕೆ, ಡೊನಾಲರ, ವೈ ಹ್ಯಾವ್ ಯು ಬೀನ್ ಇನ್ ಅಮೇರಿಕಾ? ಯಾಕೆ ನೀವು ಅಮೇರಿಕಕ್ಕೆ ಹೋಗಿದ್ರಾ ಅಂತ ಕೇಳ್ತಾಳೆ. ಓಕೆ, ನೀವು ಅಮೇರಿಕದಲ್ಲೇ ಇದ್ರಾ, ವಾಸವಾಗಿದ್ರಾ ಅಂತ ಕೇಳಿದಾಗ ಡಾನ್ ಗಂಜಲೋ ಸೆವರಲ್ ಟೈಮ್ಸ್, ಸಾಕಷ್ಟು ಬಾರಿ ಹೋಗಿದ್ದೀನಿ. ಓಕೆ, ದ ಫಸ್ಟ್ ಟೈಮ್ ಐ ವೆಂಟ್ ಐ ವಾಸ್ ಓನ್ಲಿ 6 years old. ನಾನು ಮೊದಲು ಹೋಗಿದ್ದು ವೆನ್ ಐ ವಾಸ್ 6 years old ಅಂತ ಹೇಳ್ತಾನೆ. 6 ವರ್ಷದವರಿದ್ದಾಗ ಫಸ್ಟ್ ನಾನು ಏನಾಗಿದ್ದೀನಿ, ಹೋಗಿದ್ದೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾನೆ. ದ ಟೈಮ್, ಸಿ ವಾಟ್ ಹ್ಯಾಪನ್. ಡೊನಾಲರ, ಯು ಮಸ್ಟ್ ಹ್ಯಾವ್ ಗಾನ್ ವಿತ್ ಕೊಲಂಬಸ್ ಇನ್ ಒನ್ ಆಫ್ ಹೀಸ್ ಕ್ಯಾರಲ್ಸ್ ಅಂತ ಹೇಳ್ತಾನೆ. ಎಸ್, ಡೊನಾಲರ ಅಗೇನ್ ಶಿ ಕ್ರಿಟಿಸೈಸ್ಡ್ ಡಾನ್ ಗಂಜಲೋ. ಓಕೆ, ಡೊನಾಲರ ಡಾನ್ ಗಂಜಲೋನ ಮತ್ತೆ ಏನು ಮಾಡ್ತಾಳೆ, ಇಲ್ಲಿ ವಿಮರ್ಶೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಹೇಗೆ? ಸಿ, ಯು ಮಸ್ಟ್ ಹ್ಯಾವ್ ಗಾನ್ ವಿತ್ ಕೊಲಂಬಸ್. ಮೇ ಬಿ ನೀವು ಕೊಲಂಬಸ್ನ ಜೊತೆಗೆ ಹೋಗಿರ್ಬೋದು. ಓಕೆ, ಅದು ಒನ್ ಆಫ್ ಹೀಸ್ ಕ್ಯಾರಲ್ಸ್. ಓಕೆ, ಅದು ಯಾವುದು, ಅವರ ಒಂದು ಹಡಗಿನಲ್ಲಿ ನೀವು ಹೋಗಿರ್ಬೋದು. ಕ್ಯಾರಲ್ಸ್ ಅಂದರೆ ಶಿಪ್ಸ್ ಅಂತ ಅರ್ಥ, ಅಥವಾ ಹಡಗುಗಳು ಅಂತ ಅರ್ಥ. ಹೋಗಿರ್ಬೋದು. 6 ವರ್ಷದವರಿಂದ ಹೋಗಿದ್ದೀರಿ ಅಂದರೆ ಮೇ ಬಿ ಕೊಲಂಬಸ್ ಜೊತೆಗೆ ಹೋಗಿರ್ಬೇಕು. ಕೊಲಂಬಸ್ ಯಾರಂತ ನಿಮ್ಗೆ ಗೊತ್ತಿರ್ತಾರೆ. ಓಕೆ, ಹಿ ಫೌಂಡ್ ಅಮೇರಿಕಾ. ಓಕೆ, ಭಾರತವನ್ನು ಕಂಡಿಡಿದವರು, ಈ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ವಾಸ್ಕೋ ಡಿ ಗಾಮಾ. ಆದರೆ ಅಮೇರಿಕಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಕೊಲಂಬಸ್ ಅಂತ ಹೇಳ್ತೀವಿ ನಾವು, ಅಲ್ವಾ? ಎಸ್, ಮೇ ಬಿ ಅವರ ಒಂದು ಹಡಗಿನಲ್ಲಿ ಹೋಗಿರ್ಬೋದು ಅನ್ನೋ ಒಂದು ವಿಚಾರವನ್ನು ಮತ್ತೆ ಇಲ್ಲಿ ಡೊನಾಲರ ಮತ್ತು ಡಾನ್ ಗಂಜಲೋನ ಕಾಲೆಳೆಯುವಂಥ ಕೆಲಸ ಮಾಡ್ತಾರೆ. ಅಂದರೆ ಈ ಕಿಡ್ಡಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿ. ದೆನ್ ಡಾನ್ ಗಂಜಲೋ ಲಾಫಿಂಗ್, ಆ ಒಂದು ವಿಷಯಕ್ಕೆ, ಆ ಒಂದು ಮಾತಿಗೆ ಡಾನ್ ಗಂಜಲೋ ಲಾಫಿಂಗ್, ನಗರಕ್ಕೆ ಪ್ರಾರಂಭ ಮಾಡ್ತಾನೆ. ನಾಟ್ ಕ್ವೈಟ್ ಹ್ಯಾಸ್ ಬ್ಯಾಡ್ ಹ್ಯಾಸ್ ದ್ಯಾಟ್, ಐ ಆಮ್ ಓಲ್ಡ್. ನನ್ನನ್ನು ಆ ರೀತಿ ಕೆಟ್ಟದಾಗಿ ತಿಳ್ಕೊಬೇಡ್ರಿ. ಐ ಆಮ್ ನಾಟ್, ಸಾರಿ, ಐ ಆಮ್ ಓಲ್ಡ್. ನನಗೆ ವಯಸ್ಸಾಗಿದೆ, ಐ ಅಡ್ಮಿಟ್, ಒಪ್ಕೊಂತೀನಿ ನಾನು. ಬಟ್ ಐ ಡಿಡ್ ನಾಟ್ ನೋ ಫರ್ಡಿನ್ಯಾಂಡ್ ಆ್ಯಂಡ್ ಇಸಬೆಲ್ಲಾ. ನನಗೆ ವಯಸ್ಸಾಗಿದೆ, ನಾನು ಒಪ್ಕೊತೀನಿ. ಆದರೆ ನನಗೆ ಈ ಫರ್ಡಿನ್ಯಾಂಡ್ ಆ್ಯಂಡ್ ಇಸಬೆಲ್ಲಾ ಇವರು ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಇವರು ಫರ್ಡಿನ್ಯಾಂಡ್ ಆ್ಯಂಡ್ ಇಸಬೆಲ್ಲಾ ಯಾರಪ್ಪ ಅಂದರೆ ದೇ ವರ್ ಕ್ಯಾಪ್ಟನ್ಸ್ ಆಫ್ ಹೂ ವಿತ್ ಕೊಲಂಬಸ್ ಕ್ಯಾರಲ್ಸ್. ಓಕೆ, ಕ್ಯಾಪ್ಟನ್ಸ್. ಓಕೆ, ಆ ಒಂದು ಸಮಕಾಲೀನ ನಾವಿಕರು ಅಂತ ಹೇಳ್ಬೋದು. ನನಗೆ ಅವ್ರು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೇ ಬೋತ್ ಲಾಫ್, ಇಬ್ಬರು ನಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಐ ವಾಸ್ ಆಲ್ಸೋ ಎ ಗ್ರೇಟ್ ಫ್ರೆಂಡ್ ಆಫ್ ಕ್ಯಾಂಪ್ನೋರ್. ನಾನು ಕ್ಯಾಂಪೂರ್ನ ಒಬ್ಬ ಒಳ್ಳೆಯ ಸ್ನೇಹಿತ ಕೂಡ, ನಾನು ಕೂಡ ಅಂತ ಹೇಳ್ತಾನೆ. ಐ ಮೆಟ್ ಹಿಮ್ ಇನ್ ವೆಲೆನ್ಸಿಯಾ.
ನಾನು ಎಲ್ಲಿ ಭೇಟಿಯಾಗಿದ್ದೀನಿ ಕ್ಯಾಂಪ್ಮೋರ್ ಅವ್ರನ್ನ ಅಂದರೆ ವೆಲೆನ್ಸಿಯಾದಲ್ಲಿ ಭೇಟಿಯಾಗಿದ್ದೀನಿ ಅಂತ ಹೇಳ್ತಾರೆ. ಐ ಆಮ್ ಎ ನೇಟಿವ್ ಆಫ್ ದಟ್ ಸಿಟಿ, ನಾನು ಅಲ್ಲಿಯವನೇ, ಅಲ್ಲಿ ಹತ್ತಿರದವನೇ, ವೆಲೆನ್ಸಿಯಾದ ಒಂದು ಹತ್ತಿರದಲ್ಲಿರುವಂಥವನೇ. ನನಗೆ ಕ್ಯಾಂಪ್ಮೋರ್ ಒಬ್ಬ ಸ್ನೇಹಿತ ಅಂತ, ಒಳ್ಳೆಯ ಸ್ನೇಹಿತ ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ. ವೆಲೆನ್ಸಿಯಾ ಅಂದ ತಕ್ಷಣ ಇಲ್ಲಿ ಡೊನೊಲಾರ ಯು ಆರ್, ನೀವು ಅಂತ ಕೇಳ್ತಾರೆ. ಡಾನ್ ಗಂಜಲೋ ಐ ವಾಸ್ ಬ್ರಾಟ್ ಅಪ್ ದೇರ್, ನಾನು ಅಲ್ಲಿಯವನೇ, ಅಲ್ಲಿಂದ ಬಂದವನೇ, ನಾನು ವೆಲೆನ್ಸಿಯಾದಿಂದನೇ ಬಂದವನು. ಆ್ಯಂಡ್ ದೇರ್ ಐ ಸ್ಪೆಂಟ್ ಮೈ ಅರ್ಲಿ ಯೂತ್, ವೆಲೆನ್ಸಿಯಾ ಅಂದರೆ ಅಲ್ಲಿ ನಾನು ಸಾಕಷ್ಟು ನನ್ನ ಯೌವನದ ದಿನಗಳನ್ನು ನಾನು ಏನು ಮಾಡಿದ್ದೀನಿ, ಅಲ್ಲಿ ಕಳೆದಿದ್ದೀನಿ ಅನ್ನೋ ಒಂದು ವಿಚಾರವನ್ನು ಹೇಳ್ತೀನಿ. ಇಲ್ಲಿ ಡೊನೊಲಾರ ಆ್ಯಂಡ್ ಡಾನ್ ಗಂಜಲೋ ಇಬ್ಬರು 20 ವರ್ಷದಲ್ಲಿ ಲವ್ ಮಾಡಿರುವಂಥ ಲವರ್ಸ್. ಬಟ್ ಇಲ್ಲಿ ಕಥೆನ ಸ್ವಲ್ಪ ಸ್ವಲ್ಪ ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಟ್ರೂತ್ನ, ಒಂದು ಸತ್ಯವನ್ನು ಬಿಡ್ತಾ ಹೋಗ್ತಾರೆ, ಹೇಳ್ತಾ ಹೋಗ್ತಾರೆ. ನೋಡಿ, ಹ್ಯಾವ್ ಯು ಎವರ್ ವಿಸಿಟೆಡ್ ದಟ್ ಸಿಟಿ, ನೀವು ಯಾವತ್ತಾದರೂ ಆ ಒಂದು ಸಿಟಿನ ನೋಡಿದ್ದೀರಾ ಅಂತಂದೇಳಿ ಡಾನ್ ಗಂಜಲೋ ಕೇಳ್ತಾನೆ. ನಾನು ಅಲ್ಲಿಂದ ಬಂದಿರೋನು, ನನ್ನ ಸಾಕಷ್ಟು ಯೌವನದ ದಿನಗಳನ್ನು ನಾನು ಅಲ್ಲೇ ಕಳೆದಿದ್ದೀನಿ ಅಂತ. ಡೊನೊಲಾರ ಎಸ್ ಎನೋ, ಹೌದು ಸರ್, ನಾಟ್ ಫಾರ್ ಫ್ರಮ್ ವೆಲೆನ್ಸಿಯಾ ದೇರ್ ವಾಸ್ ಎ ವಿಲ್ಲಾ ದ್ಯಾಟ್, ಎಸ್ ಸರ್, ನೋಡಿದ್ದೀನಿ. ನಮ್ಮ ಒಂದು ಆ ವೆಲೆನ್ಸಿಯಾ ಒಂದು ಸಿಟಿಗೆ ನಮ್ಮ ಒಂದು ವಿಲ್ಲಾ ಅಂದರೆ ಆ ಒಂದು ವಿಲೇಜ್, ನಮ್ಮ ಒಂದು ಹಳ್ಳಿ ಕೂಡ ಭಾಳ ದೂರ ಇರಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಡಾನ್ ಗಂಜಲೋ ಸ್ವಲ್ಪ ಕಥೆಯನ್ನು ಹೇಳಿದರೆ ಡೊನೊಲಾರ ಸ್ವಲ್ಪ ಕಥೆಯನ್ನು ಬಿಡ್ತಾ ಹೋಗ್ತಾರೆ. ಹೇಗೆ ನೋಡಿರಿ, ಇಫ್ ಸ್ಟಿಲ್ ದೇರ್, ಈಗಲೂ ಕೂಡ ಅಲ್ಲೇ ಇದ್ದೀವಿ. ಶುಡ್ ರಿಟೈನ್ ಮೆಮೊರೀಸ್ ಆಫ್ ಮೀ, ಈಗಲೂ ಕೂಡ ನನಗೆ ಸಾಕಷ್ಟು ಅಲ್ಲಿನ ನೆನಪುಗಳು ನನಗೆ ಬರ್ತಾ ಇದ್ದಾವೆ. ಓಕೆ, ನನಗೆ ಸಾಕಷ್ಟು ನೆನಪುಗಳಿದ್ದಾವೆ. ಐ ಸ್ಪೆಂಟ್ ಸೆವರಲ್ ಸೀಸನ್ಸ್ ದೇರ್, ನಾನು ಅಲ್ಲಿ ಸಾಕಷ್ಟು ನನ್ನ ಯೌವನದ ದಿನಗಳನ್ನು, ಸಾಕಷ್ಟು ನನ್ನ ಆ ಒಂದು ಸೀಸನ್ಸ್ಗಳನ್ನು, ಹಲವಾರು ಋತುಮಾನಗಳನ್ನು ನಾನು ಅಲ್ಲೇ ಕಳೆದಿದ್ದೀನಿ ಅಂತ ಹೇಳ್ತಾರೆ. ಓಕೆ, ಇಟ್ ವಾಸ್ ಮೆನಿ ಇಯರ್ಸ್ ಅಗೋ, ಅದು ಸಾಕಷ್ಟು ವರ್ಷಗಳ ಹಿಂದೆ. ಇಟ್ ವಾಸ್ ನಿಯರ್ ದ ಸಿ, ಎಸ್, ಅಲ್ಲೇ ಒಂದು ಹತ್ತಿರದಲ್ಲಿ ಏನಿದೆ, ಈ ನಿಯರ್ ದ ಸಿ, ಓಕೆ, ಒಂದು ಏನಿದೆ, ಸಮುದ್ರ ಇದೆ. ಹಿಡನ್ ಅವೇ ಅಮಾಂಗ್ ಲೆಮನ್ ಆ್ಯಂಡ್ ಆರೆಂಜ್ ಟ್ರೀಸ್, ನೋಡ್ರಿ ಅಲ್ಲಿ ಹತ್ತಿರದಲ್ಲಿ ಒಂದು ಸಮುದ್ರ. ಯಾವಾಗಲೂ ಆ ಹಳ್ಳಿ ಏನಪ್ಪ ಅಂದರೆ, ಇನ್ನೂ ಹಳ್ಳಿ ಹೆಸರು ಹೇಳಿಲ್ಲ, ಈ ಸಿಟಿ ಬಗ್ಗೆ ಹೇಳ್ತಿದ್ದಾರೆ, ಅಲ್ಲೇ ಸಿಟಿ ಹತ್ತಿರದವರು ಅಂತ. ಈ ಹಳ್ಳಿ ಬಗ್ಗೆ ಹೇಳ್ತಾರೆ. ಆ ಹಳ್ಳಿ ಅಲ್ಲೇ ಒಂದು ಆ ವಿಲೇಜಲ್ಲಿ ಏನಿದೆ, ಹಿಡನ್ ಅವೇ ಅಮಾಂಗ್ ಲೆಮನ್ ಆ್ಯಂಡ್ ಆರೆಂಜ್ ಟ್ರೀಸ್, ಆ ಹಳ್ಳಿ ಕಿತ್ತಳೆ ಮತ್ತು ಏನು ಈ ಲಿಂಬೆ ಹಣ್ಣಿನ ಗಿಡಗಳಿಂದ ಅದು ಮುಚ್ಚಿಕೊಂಡು ಹೋಗಿದೆ. ಅಷ್ಟು ಗಾಢವಾಗಿ ಹೆಚ್ಚು ಅಲ್ಲಿ ಗಿಡಗಳು ಬೆಳೆದಿದ್ದಾವೆ. ಓಕೆ, ದೇ ಕಾಲ್ಡ್ ಇಟ್ ಲೆಟ್ ಮೀ ಸಿ, ನೋಡ್ರಿ ಅದನ್ನು ಏನಂತ ಕರಿತಾ ಇದ್ರು ಅಂದರೆ, ವಾಟ್ ಡಿಡ್ ದೇ ಕಾಲ್ ಇಟ್, ಮಾರಿಸೆಲ್ಲಾ. ಎಸ್, ಅದರ ಹೆಸರೇನು, ಆ ಹಳ್ಳಿ ಹೆಸರು ವೆಲೆನ್ಸಿಯಾ ಸಿಟಿಯ ಪಕ್ಕದಲ್ಲಿರುವಂಥ ವಿಲೇಜ್ ನೇಮು ಮಾರಿಸೆಲ್ಲಾ. ಓಕೆ, ದಟ್ ಇಸ್ ಕಾಲ್ಡ್ ಮಾರಿಸೆಲ್ಲಾ ಅಂತ ಹೇಳ್ತಾನೆ. ಡಾನ್ ಗಂಜಲೋ ಸ್ಟಾರ್ಟ್ ಲ್ಯಾಕ್ ಬೆಚ್ಚಿಬಿಡ್ತಾನೆ. ಡಾನ್ ಗಂಜಲೋ ಮಾರಿಸೆಲ್ಲಾ, ಆಸ್ಕ್ಡ್ ಶಾಕ್, ಮಾರಿಸೆಲ್ಲಾ, ಮಾರಿಸೆಲ್ಲಾನ ಅಂತ. ಡೊನೊಲಾರ ಮಾರಿಸೆಲ್ಲಾ, ಈಸ್ ದ ನೇಮ್ ಫೆಮಿಲಿಯರ್ ಟು ಯು, ಮಾರಿಸೆಲ್ಲಾ ನಿಮಗೆ ಪರಿಚಯ ಇದೆನಾ, ಗೊತ್ತಿದೆನಾ ಅಂತ ಒಂದು ವಿಷಯವನ್ನು ಡೊನೊಲಾರ ಶಿ ಆಸ್ಕ್ಡ್ ಡಾನ್ ಗಂಜಲೋ ಕೇಳ್ತಾಳೆ. ಡಾನ್ ಗಂಜಲೋ ಎಸ್, ವೆರಿ ಫೆಮಿಲಿಯರ್, ತುಂಬಾ ಚೆನ್ನಾಗಿ ಗೊತ್ತು. ಯಾಕಂದರೆ ಇಬ್ಬರು ತಮ್ಮ ಯೌವನದ ದಿನಗಳನ್ನು, 20 ವರ್ಷದ ಯೌವನದ ದಿನಗಳನ್ನು ನಾವು ಎಲ್ಲಿ ಕಳೆದಿದ್ದಾರೆ, ಎಲ್ಲಿ, ಆ ಒಂದು ಮಾರಿಸೆಲ್ಲಾ ವಿಲೇಜಲ್ಲಿ ಕಳೆದಿದ್ದಾರೆ. ಓಕೆ, ಬಟ್ ನಾವು ದೇ ವರ್ ಗೆಟ್ 70 years old. ಓಕೆ, ಇಬ್ಬರಿಗೇನಪ್ಪ 70 ವರ್ಷ. ಎಸ್, ಇಫ್ ಮೈ ಮೆಮೊರಿ ಸರ್ವ್ಸ್ ಮೀ ರೈಟ್, ಫಾರ್ ವಿ ಫಾರ್ಗೆಟ್ ಆಸ್ ವಿ ಗ್ರೋ ಓಲ್ಡ್. ಎಸ್, ನನ್ನ ಅಲ್ಲಿನ ನೆನಪುಗಳು ತುಂಬ ಹಳೆಯ ನೆನಪುಗಳಿದ್ದಾವೆ. ಓಕೆ, ನಾನು ಅಲ್ಲೇ ಏನು ಕೆಲಸವನ್ನು ಮಾಡ್ತಾ ಇದ್ದೆ. ದೇರ್ ಲಿವ್ಡ್ ಇನ್ ದ್ಯಾಟ್ ವಿಲ್ಲಾ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್, ನಾನು ಅಲ್ಲೇ ಕೆಲಸವನ್ನು ಮಾಡ್ತಾ ಇದ್ದೆ, ನಾನು ಅಲ್ಲೇ ಇದ್ದೆ. ಬಟ್ ಆ ಹಳ್ಳಿಯಲ್ಲಿ ಒಬ್ಬ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಯಾರಿದ್ರು ಅನ್ನೋ ಒಂದು ವಿಷಯವನ್ನು ಹೇಳ್ತಾರೆ. ಐ ಎವರ್ ಸೀನ್, ನಾನು ಇದುವರೆಗೂ ನೋಡಿಲ್ಲ ಅಂತ ಸೌಂದರ್ಯಯುತವಾಗಿರುವಂಥ ಮಹಿಳೆಯನ್ನು. ಓಕೆ, ಐ ಎವರ್ ಸೀನ್, ನೋಡೇ ಇಲ್ಲ ಇಲ್ಲಿವರೆಗೂ ಅಂತ ಒಬ್ಬ ಬ್ಯೂಟಿಫುಲ್ ಮಹಿಳೆ ಇದ್ದು ಆ ಒಂದು ಹಳ್ಳಿಯಲ್ಲಿ. ಆ್ಯಂಡ್ ಐ ಅಶ್ಯೂರ್ ಯು ಐ ಹ್ಯಾವ್ ಸೀನ್ ಮೆನಿ. ಓಕೆ, ನಾನು ಸಾಕಷ್ಟು ಜನ ನೋಡಿದ್ದೀನಿ, ಆದರೆ
ಅಂತ ಒಬ್ಬ ಬ್ಯೂಟಿನ ನೋಡೇ ಇಲ್ಲ ಅಂತ ಹೇಳ್ತಾನೆ. ಲೆಟ್ ಮಿ ಸಿ ವಾಟ್ ವಾಸ್ ಹರ್ ನೇಮ್. ಲಾರಾ 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 ಲೊರೆಂಟೊ. ಎಸ್ ಎಸ್ ಹೇಳ್ತಾನೆ. ಹಾಗಿದ್ರೆ ಅವಳ ಹೆಸರು ಏನಪ್ಪ ಅಂದ್ರೆ ನೋಡಿ, ಲಾರಾ 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 ಲೊರೆಂಟೊ. ಶಿ ಇಸ್ ಅ ಬ್ಯೂಟಿಫುಲ್ ವುಮೆನ್ ಅಂತ ಹೇಳ್ತಾರೆ. ದೆನ್ ಡೊನಾಲಾರಾ ಸ್ಕಾಟ್ಲೆಂಡ್. ಡೊನಾಲಾರಿಗೆ ಗೊತ್ತು ಇವನು ಡಾನ್ಗಂಜಲ್ಲಿ ಯಾರ ಬಗ್ಗೆ ಹೇಳ್ತಿದ್ದಾನೆ, ತನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಬಟ್ ಶಿ ನೆವರ್ ಎಕ್ಸ್ಪ್ರೋಸ್ಡ್ ಇನ್ ಫ್ರಂಟ್ ಆಫ್ ಡಾನ್ಗಂಜಲ್. ಓಕೆ, ಡಾನ್ಗಂಜಲ್ ಮುಂದೆ ಹೇಳ್ಕೊಳಲ್ಲ, ಅವಳು ಬೇರೆ ಯಾರಲ್ಲ ನಾನೇ ಅಂತ ಹೇಳ್ಕೊಳೋದಿಲ್ಲ. ಓಕೆ, ಬಟ್ ದಟ್ ಟೈಮ್ ನೋಡ್ರಿ ಏನಂತ ಹೇಳ್ಕೊಂತಾಳೆ ಡೊನಾಲಾರಾ ಸ್ಕಾಟ್ಲೆಂಡ್. ಲಾರಾ ಲೊರೆಂಟೊ, ಲಾರಾ ಲೊರೆಂಟೊನಾ ಅಂತ ಒಂದು ಶಾಕ್ ಆಗ್ತಾಳೆ. ಡಾನ್ಗಂಜಲು ಎಸ್. ದೆ ಲುಕ್ ಅಟ್ ಈಚ್ ಅದರ್ ಇಂಟೆಂಟ್ಲಿ. ಇಬ್ಬರು ಮಗ್ನರಾಗಿ ನೋಡೋದಕ್ಕೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಡೊನಾಲಾರಾ ರಿಕವರಿಂಗ್ ಹರ್ ಸೆಲ್ಫ್ ನಥಿಂಗ್. ಡೊನಾಲಾರಾ ತನ್ನನ್ನು ತಾನು ಚಿತ್ರಿಸಿಕೊಂಡು ಏನಿಲ್ಲ ಅಂತ ಒಂದು ವಿಷಯವನ್ನು ಹೇಳ್ತಾಳೆ. ಯು ಆರ್ ರಿಮೈಂಡ್ ಮೀ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾಳೆ. ಏನಿಲ್ಲ, ನೀವು ನನ್ನ ಒಬ್ಬ ಒಳ್ಳೆಯ ಸಹೋದರಿ, ಒಳ್ಳೆಯ ಸ್ನೇಹಿತೆಯನ್ನು ನೀವು ಮತ್ತೆ ಇವತ್ತು ನೀವು ಏನು ಮಾಡಿದ್ರಿ, ನನಗೆ ನೆನಪಿಸಿದ್ರಿ ಅಂತ ಹೇಳ್ತಾಳೆ. ಅಂದರೆ ಆ ಹಳ್ಳಿಯಲ್ಲಿ ಇರುವಂಥ ಲಾರಾ ಲಾರಾ ಲೊರೆಂಟೊ ಬೇರೆ ಯಾರಲ್ಲ, ನಾನೇ ಅಂತ ಹೇಳ್ಕೊಳೋದಿಲ್ಲ ಇವಳು. ಆ ಟೈಮಲ್ಲಿ ಶಿ ಈಸ್ ಹೈಡಿಂಗ್ ದ ಟ್ರೂತ್. ಸತ್ಯವನ್ನು ಮರೆಮಾಚ್ತಾಳೆ, ಸತ್ಯವನ್ನು ಮುಚ್ಚಿಟ್ಟು ಇಲ್ಲ ನನ್ನ ಸ್ನೇಹಿತೆ ಅವಳು ಅನ್ನೋ ಒಂದು ವಿಷಯವನ್ನು ಹೇಳ್ತಾಳೆ. ನೋಡ್ರಿ ಏನಾಗುತ್ತೆ, ಡಾನ್ಗಂಜಲು ಹೌ ಸ್ಟ್ರೇಂಜ್, ಎಷ್ಟು ವಿಚಿತ್ರ ಅಲ್ವಾ. ಡೊನಾಲಾರಾ ಇಟ್ ಈಸ್ ಅ ಸ್ಟ್ರೇಂಜ್. ಶಿ ಸೇಡ್ ರಿಪ್ಲೈಡ್ ಇಟ್ ಈಸ್ ಅ ಸ್ಟ್ರೇಂಜ್. ಹೌದು, ತುಂಬನೇ ವಿಚಿತ್ರ. ಶಿ ವಾಸ್ ಕಾಲ್ಡ್ ದ ಸಿಲ್ವರ್ ಮೇಡನ್. ಎಸ್, ಪ್ಲೀಸ್ ಮೇಕ್ ಅಂಡರ್ಲೈನ್. ದ ಟೈಮ್ ಅವಳನ್ನು ಏನಂತ ಕರಿತಾ ಇದ್ರು ಅಂದರೆ ಲಾರಾ ಲಾರಾ ಲೊರೆಂಟೊನ ಶಿ ವಾಸ್ ಕಾಲ್ಡ್, ಅವಳನ್ನು ಏನಂತ ಕರಿತಾ ಇದ್ರು, ದ ಸಿಲ್ವರ್ ಮೇಡನ್, ರಜತ ಸುಂದರಿ ಅಂತ ಕರಿತಾ ಇದ್ರು ಆ ಹಳ್ಳಿಯ ಜನ. ಡಾನ್ಗಂಜಲು ಪ್ರೀಶಿಯಸ್ಲಿ, ಖಂಡಿತವಾಗಿ ದ ಸಿಲ್ವರ್ ಮೇಡನ್, ನಿಜವಾಗ್ಲೂ ಅವಳು ಸಿಲ್ವರ್ ಮೇಡನ್ ಅನ್ನೋ ಒಂದು ಸತ್ಯವನ್ನು ಡಾನ್ಗಂಜಲು ಹೇಳ್ತಾನೆ. ಬೈ ದ್ಯಾಟ್ ನೇಮ್ ಶಿ ವಾಸ್ ನೋ ದ್ಯಾಟ್ ಲೊಕ್ಯಾಲಿಟಿ. ಈ ಹೆಸರನ್ನು, ಆ ಹೆಸರುವಾಸಿಯಾಗಿದ್ದೆ ಅವಳು ಸಿಲ್ವರ್ ಮೇಡನ್ ಅಂತಂದೇಳಿ. ಐ ಸೀಮ್ ಟು ಸಿ ಹರ್ ಹ್ಯಾಸ್ ಇಫ್ ಶಿ ವರ್ ಬಿಫೋರ್ ಮೀ ನೌ ಅಟ್ ದ್ಯಾಟ್ ವಿಂಡೋ ವಿತ್ ದ ರೆಡ್ ರೋಸಸ್. ಡು ಯು ರಿಮೆಂಬರ್ ದಟ್ ವಿಂಡೋ? ಎಸ್, ನಿಮಗೆ ಅಲ್ಲಿ ಒಂದು ವಿಂಡೋ ಇತ್ತು, ಆ ವಿಂಡೋ ನಿಮಗೆ ನೆನಪಿದೆಯಾ? ಓಕೆ, ಎಸ್, ಅವಳು ನಿಲ್ಲುವಂಥ ಒಂದು ಏನು ಕಿಟಕಿಯಲ್ಲಿ ಏನಿತ್ತು, ಒಂದು ವಿಂಡೋ, ಕಿಟಕಿ ಇತ್ತು. ಓಕೆ, ಆ ನಿಲ್ಲುವಂಥ ಒಂದು ಮನೆಯಲ್ಲಿ ಒಂದು ವಿಂಡೋ ಇತ್ತು, ನಿಮಗೆ ನೆನಪಿದೆಯಾ ಅನ್ನೋದು ಕೇಳ್ತಾನೆ. ಡೊನಾಲಾರಾ ಎಸ್ ಐ ರಿಮೆಂಬರ್. ಎಸ್, ನನಗೆ ಚೆನ್ನಾಗಿ ಗೊತ್ತಿದೆ. ಇಟ್ ವಾಸ್ ದ ವಿಂಡೋ ಆಫ್ ಹರ್ ರೂಮ್. ಹೌದು, ಅವಳ ರೂಮ್ ಹತ್ರ ಏನಿತ್ತು, ವಿಂಡೋ ಇತ್ತು ಅನ್ನೋದು ನನಗೆ ಗೊತ್ತು. ಡಾನ್ಗಂಜಲು ಶಿ ಸ್ಪೆಂಟ್ ಮೆನಿ ಅವರ್ಸ್ ದೇರ್. ಅವಳು ಸಾಕಷ್ಟು ಸಮಯವನ್ನು ಅಲ್ಲೇ ಕಳೀತಾ ಇದ್ಲು ಅಂತ ಹೇಳ್ತಾನೆ. ಐ ಮೀನ್ ಇನ್ ಮೈ ಡೇ. ಎಸ್, ಇವು ನನ್ನ ದಿನಗಳು. ಡೊನಾಲಾರಾ ಸೈನ್ಡ್ ಆ್ಯಂಡ್ ಇನ್ ಮೈನ್ ಟು. ನನಗೂ ಕೂಡ ಅಲ್ಲಿ ಸಾಕಷ್ಟು ಸಮಯವನ್ನು, ನಾನು ಸಾಕಷ್ಟು ಆ ಕ್ಷಣವನ್ನು ನಾನು ಅಲ್ಲಿ ಸ್ಪೆಂಡ್ ಮಾಡಿದ್ದೀನಿ ಅನ್ನೋ ವಿಷಯವನ್ನು ಹೇಳ್ತಾನೆ. ನೆಕ್ಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸ್ ಅಬೌಟ್ ಪೇಜ್ ನಂಬರ್ 43. ಎ ಸನ್ನಿ ಮಾರ್ನಿಂಗ್ we are discuss about later. Okay, yes, until we are just remember the story. Okay, what will happen when they are younger age? In the beginning of the story they are become strangers. After when they are take a pinch of snow, the time the peace made between Donalara and Danganjalu. Okay, yes, ನಂತರ ತರಗತಿಯಲ್ಲಿ ಮತ್ತೆ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.